ಇವತ್ತು ಕರ್ನಾಟಕ ರಾಜ್ಯದ ಮಹಾನ್ ನಾಯಕ ಪ್ರಹ್ಲಾದ್ ಜೋಶಿ ಅವರು ಕುಮಾರಸ್ವಾಮಿ ಅವ್ರ ಜೊತೆಗೆ ಹೋಗಿ ಎಲೆಕ್ಷನ್ ಕಮಿಷನ್ನಲ್ಲಿ ನಮ್ಮ ವಿರುದ್ಧ ಭಾಳ ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ ಅಂತೇಳಿ ಮಾಧ್ಯಮದಲ್ಲಿ ನಾನು ನೋಡಿದೆ. ಕುಮಾರಸ್ವಾಮಿ ಅವ್ರಿಗೆ ಯಾಕೆ ಈ ಪರಿಸ್ಥಿತಿ ಬಂತು ಅಂತೇಳಿ ನನಗಿನ್ನೂ ಅರ್ಥ ಆಗ್ತಾ ಇಲ್ಲ. ಒಬ್ಬ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, 2 ಬಾರಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವರು ಕುಮಾರಸ್ವಾಮಿ ಅವರು ಪ್ರಹ್ಲಾದ್ ಜೋಶಿ ಅವ್ರ ಬಗ್ಗೆ ಏನು ಹೇಳಿದ್ರು ಅಂತ ಹೇಳಿ ನಾನು ತಿರ್ಗಾ ಹೇಳಕ್ಕೆ ಹೋಗೋದಿಲ್ಲ. ಇದೇ ಕುಮಾರಸ್ವಾಮಿ ಅವರನ್ನ ದಾಳವಾಗಿ ಉಪಯೋಗಿಸ್ಕೊಳ್ತಾ ಇರತಕ್ಕಂಥ ಈ ಮಹಾನ್ ನಾಯಕ ಪ್ರಹ್ಲಾದ್ ಜೋಶಿ ಅವರು ಕುಮಾರಸ್ವಾಮಿ ಅವರನ್ನ ಬಲಿಪಶುವಾಗಿ ಮಾಡ್ತಾ ಇದ್ದಾರೆ, ಅರಿಕೆ ಕುಂತಾರ ಮಾಡ್ತಾ ಇರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಇಡೀ ರಾಷ್ಟ್ರದಲ್ಲಿ ಇದೇನು ಹೊಸದಲ್ಲ. ಕಟ್ಟಕಡೆಯ ಪಕ್ಷ ಉಳಿದಿರೋದು JDS. ಅಲ್ಲಿ ಶಿವಸೇನಾ, ಅಕಾಲಿ ದಳ, JDS, ನಿತಿನ್ ಕುಮಾರ್ ಎಲ್ಲ ಮತ್ತು TMC ಎಲ್ಲವನ್ನೂ ಸಹ ಡಿವೈಡ್ ಮಾಡಿ ತಮ್ಮ ಬೇಳೆ ಬೇಯಿಸ್ಕೊಳ್ತಕ್ಕಂಥವ್ರು ಕರ್ನಾಟಕ ರಾಜ್ಯದಲ್ಲಿ ಬಂದಿದ್ದಾರೆ. ನೇರವಾಗಿ ಪ್ರಹ್ಲಾದ್ ಜೋಶಿ ಅವರ ಪಕ್ಷ ಕಾಂಗ್ರೆಸ್ ಪಕ್ಷವನ್ನು ಎದುರಿಸಲಿಕ್ಕೆ ಸಾಧ್ಯ ಅಲ್ಲ, ಆಗೋದೂ ಇಲ್ಲ. ಅದಕ್ಕೋಸ್ಕರ ಕುಮಾರಸ್ವಾಮಿ ಅವರ ಬೆಂಬಲವನ್ನು ತೆಗೆದುಕೊಂಡು ಅವನ್ನ ದಾಳವಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಯಾವ ಕಾರಣಕ್ಕೋಸ್ಕರ ಅವ್ರಿಗೆ ದಾಳವಾಗಿ ಬಿದ್ದಿದ್ದಾರೇನೋ ನನಗೆ ಗೊತ್ತಾಗ್ತಾ ಇಲ್ಲ. ಈಗಾಗಲೇ ನಮ್ಮ ಎಲ್ಲ ನಾಯಕರು ಹೇಳಿದ ಹಾಗೆ ಕರ್ನಾಟಕ ರಾಜ್ಯದಲ್ಲಿ 5.5 ಕೋಟಿ 65 ಲಕ್ಷ ಜನ ಮತದಾರರು ಇರ್ತಕ್ಕಂಥವ್ರು, ಮ್ಯಾಪಿಂಗ್ ಆಗಿರ್ತಕ್ಕಂಥವ್ರು, ಅದರಲ್ಲಿ ಸುಮಾರು 50 ಲಕ್ಷ ಜನವನ್ನು ಕೈ ಬಿಡ್ತಕ್ಕಂಥ ಕೆಲಸ ಆಗಿದೆ, ಅದಾಗೋಗಿದೆ. ನಮ್ಮ ಅನಿಸಿಕೆ, ಕುಮಾರಸ್ವಾಮಿ ಅವರು ಹೇಳೋದು ರಾಮನಗರದಲ್ಲಿ ಮಸೀದಿಯಲ್ಲಿ ಅಥವಾ ಕಾಂಗ್ರೆಸ್ ಪಕ್ಷದ ನಾಯಕರ ಮನೆಗಳಲ್ಲಿ ಎನ್ಯುಮರೇಷನ್ ಫಾರ್ಮ್ಸ್ ಫಿಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಯಾವುದಾದ್ರೂ ಲೋಪದೋಷಗಳಿದ್ದರೆ ಅದು ಎಲೆಕ್ಷನ್ ಕಮಿಷನ್ ನೋಡುತ್ತೆ. ನಾವೇನಾದರೂ ಡೂಪ್ಲಿಕೇಟ್ ಇವ್ರ ಥರ, ಯಾಕಂದರೆ ಭಾರತೀಯ ಜನತಾ ಪಾರ್ಟಿಯವ್ರದ್ದೇನು ಹೊಸದಲ್ಲ. ಅವರು ಜನಸಂಘ, RSS ಅವರು ಸತ್ತೋಗಿರೋರು ಓಟ್ ಹಾಕ್ಬಿಟ್ಟು ಹೋಗಿರೋದು ನಾವು ಭಾಳ ಸಲ ನೋಡಿದ್ದೀವಿ. ಬೂತ್ ಓಪನ್ ಆದ ತಕ್ಷಣ ಸತ್ತೋದವ್ರು ಎಷ್ಟು ಜನ ಇದ್ದಾರೆ ಸ್ವರ್ಗದಿಂದ ಕರ್ಕೊಂಬಂದು ಅವ್ರು ಓಟ್ ಹಾಕ್ಬಿಟ್ಟು ಹೋಗ್ತಾ ಇರ್ತಾರೆ. ಈ ಕೆಲಸ ಭಾರತೀಯ ಜನತಾ ಪಾರ್ಟಿ ಎಕ್ಸ್ಪರ್ಟ್ಸ್, ಡಾಕ್ಟ್ರೇಟ್ ತಗೊಂಡಿರೋರು. ಇವರು ನಮಗೆ ಹೇಳೋದು ಬೇಡ. ನಾವು ಯಾವತ್ತೂ ಸಹ ಅಡ್ಡದಾರಿ ಹಿಡಿದು ಸರ್ಕಾರವನ್ನಾಗಲಿ ಚುನಾವಣೆ ಗೆಲ್ಲಲಿಕ್ಕೆ ನಾವು ಪ್ರಯತ್ನ ಮಾಡದಿರೋ ಮಾಡೋ ಜನ ಅಲ್ಲ. ಇವ್ರ ಪ್ರಕಾರ ಬಾಂಗ್ಲಾದೇಶಿಯವರು ಅಂತ ಹೇಳಿ ಕುಮಾರಸ್ವಾಮಿ ಅವರು ಸಹ ಹೇಳಿಕೆ ಕೊಟ್ಟಿದ್ದಾರೆ. ರಾಮನಗರದಲ್ಲಿ ಹೋದ ಬಾರಿ ಒಂದು ಉಪಚುನಾವಣೆಯಲ್ಲಿ ಶ್ರೀಮತಿ ಕುಮಾರಸ್ವಾಮಿ ಅವರು 1 ಲಕ್ಷದಲ್ಲಿ ಗೆದ್ರಲ್ಲ, ಆಗ ಬಾಂಗ್ಲಾದೇಶಿಯವರು ಇರಲಿಲ್ವ ಅಂತ ನಾನು ಕೇಳಕ್ಕೆ ಇಚ್ಛೆ ಬಿಡ್ತಾರೆ. ಅದರ ಜೊತೆಗೆ ಏನಾದರೂ ಚಂದ್ರಶೇಖರ್ ಅವರು ಹೇಳಿದಾಗೆ ಪ್ರಹ್ಲಾದ್ ಜೋಶಿ ಅವರು ಕರ್ನಾಟಕದ ಅಭಿವೃದ್ಧಿ ಬಗ್ಗೆ, ಕರ್ನಾಟಕದ ಸಂಸ್ಕೃತಿಯ ಬಗ್ಗೆ ಪಾರ್ಲಿಮೆಂಟಲ್ಲಿ ಎಷ್ಟು ಸಲ ಮಾತಾಡಿದ್ದಾರೆ, ಯಾವ ಕಾರ್ಯಕ್ರಮಗಳಾಗಲಿ ಎಷ್ಟು ಹಣ ತಂದಿದ್ದಾರೆ ಅಂತ ಹೇಳಿದ್ರೆ ನಮಗೂ ಭಾಳ ಸಂತೋಷ ಆಗುತ್ತೆ. 2023 ಚುನಾವಣೆ ಮೊದಲು ಮಹದಾಯಿ ಇದು ಆಗೋಯ್ತು ಅಂತೇಳಿ ಅಲ್ಲಿ ಕೇಕೆ ಹೊಡೆದಿದ್ದೆ ಹುಬ್ಳಿಯಲ್ಲಿ. ಇನ್ನೂ ಸಹ ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ಅವ್ರಿಗೆ ಸಿಕ್ಕಿಲ್ಲ, ಅವ್ರು ತರಕ್ಕೂ ಆಗೋದಿಲ್ಲ, ತರಕ್ಕೆ ಆಗ್ತಾ ಇಲ್ಲ ಅವ್ರ ಕೈಯಲ್ಲಿ.